ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಕಿಮ್ಸ್ಗೆ ಅನುದಾನದ ಕೊರತೆ ಸೃಷ್ಟಿಯಾಗ್ಬಿಟ್ಟಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸರ್ಕಾರದ ನಯಾ ಪೈಸೆ ಕೂಡ ಅನುದಾನ ಬಂದಿಲ್ಲ. 515 ಕೋಟಿ ಅನುದಾನಕ್ಕೆ ಮನವಿ ಮಾಡಿದ ಕಿಮ್ಸ್ ಆಡಳಿತ ಮಂಡಳಿ. ಆದರೆ ಕಳೆದ 1 ವರ್ಷದಿಂದ ಕಿಮ್ಸ್ ಆಸ್ಪತ್ರೆಗೆ ಅನುದಾನ ಅನ್ನೋದೇ ಬಂದಿಲ್ಲ. ಅನುದಾನದ ಕೊರತೆ ಶುರುವಾಗಿದೆ. ಕಳೆದ ಜನವರಿಯಿಂದ ನಿರಂತರವಾಗಿ ಪ್ರಸ್ತಾವನೆಯನ್ನ ಕಿಮ್ಸ್ ಸಲ್ಲಿಸಿಕೊಂಡು ಬರ್ತಾನೇ ಇದೆ. ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾನೇ ಇದೆ. ಸಿಬ್ಬಂದಿಗೆ ವೇತನ ನೀಡೋಕೆ 150 ಕೋಟಿ ರೂಪಾಯಿ ಬೇಕು. ಸದ್ಯಕ್ಕೆ 100 ಕೋಟಿ ಆದರೂ ನೀಡಿ ಅಂತ ಆಡಳಿತ ಮಂಡಳಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಮೆಡಿಸಿನ್ ಖರೀದಿ ಮಾಡೋದಕ್ಕೆ ಕಿಮ್ಸ್ ಆಸ್ಪತ್ರೆಯ ಬಳಿ ಹಣ ಇಲ್ವಂತೆ. ಹಾಗಾಗಿ ಸರ್ಕಾರದ ಗಮನಕ್ಕೆ ತರ್ತಾನೆ ಇದ್ರೂ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂಥ ಅಸಮಾಧಾನ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕಿಮ್ಸ್ಗೆ ರೋಗಿಗಳು ಆಗಮಿಸ್ತಾರೆ. ಈ ಆಸ್ಪತ್ರೆಯಲ್ಲಿ ಅನೇಕರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾರೆ. ಉತ್ತರ ಕರ್ನಾಟಕ ಬಡವರ ಸಂಜೀವಿನಿ ಅಂತ ಕರೆಸ್ಕೊಳ್ಳುತ್ತೆ ಕಿಮ್ಸ್. ಅಲ್ಲಿಗೆ ಅನುದಾನ ಬಿಡುಗಡೆ ಮಾಡಲ್ಲ ಅಂತ ಅಂದರೆ ಏನು ಅನ್ನುವಂಥದ್ದು ಪ್ರಶ್ನೆ. 515 ಕೋಟಿ ಅನುದಾನಕ್ಕೆ ಮನವಿಯನ್ನು ಮಾಡಿತ್ತು ಕಿಮ್ಸ್ ಆಡಳಿತ. ಆದರೆ ಕಳೆದ 1 ವರ್ಷದಿಂದಲೂ ಅನುದಾನ ಅನ್ನೋದು ಬಿಡುಗಡೆಗೆ ಆಗಿಲ್ಲ. ನಮ್ಮ ಸಂಸ್ಥೆಯಿಂದ ಸುಮಾರು ಎಲ್ಲ ಸ್ಯಾಲ್ರಿ ಕಂಪೋನೆಂಟು, ಇನ್ಫ್ರಾಸ್ಟ್ರಕ್ಚರ್ಸು, ಅಡಿಷನಲ್ ಪ್ರಾಜೆಕ್ಟ್ ಸಲುವಾಗಿ 500 to 515 crores ವರೆಗೂ ನಾವು ಕೇಳಿದ್ದೀವಿ. ಯಾಕಂತ ನಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಸ್ಯಾಲ್ರಿ ಕಂಪೋನೆಂಟೇ ಒಂದು 150 CR ಬರ್ತಾಯಿದೆ. ಆಮೇಲೆ ABRK ಅಮೌಂಟಿಂದ ಅದನ್ನು ಸರಿದೂಗಿಸಲಿಕ್ಕೆ ಆಂತರಿಕ ಸಂಪನ್ಮೂಲಗಳ ಕ್ರೋಢೀಕರಣದೊಂದಿಗೆ ಮಾಡಲಿಕ್ಕೂ ಸಜೆಷನ್ ಇರೋದ್ರಿಂದ ಅದನ್ನು ನಮ್ಮದು ರಾಜ್ಯದಲ್ಲೇ ನಮ್ಮದೇ ಹೈಯೆಸ್ಟು ABRK ಅಮೌಂಟು ಇದನ್ನು ಕ್ಲೇಮಲ್ಲೇ ನಮ್ಮ ಇನ್ಸ್ಟಿಟ್ಯೂಟು ಮೊದಲನೇ ಸ್ಥಾನ. ಮತ್ತು ಈ ಯೂಸರ್ ಚಾರ್ಜಸನ್ನು ಈ ಹೋದ ಡಿಸೆಂಬರ್ನಲ್ಲಿ ನಡೆದಂಥ ರಿವ್ಯೂ ಮೀಟಿಂಗ್ನಲ್ಲೇ ಇದು ಡಿಸೈಡ್ ಆಗಿತ್ತು. ಎಲ್ಲ ವೈದ್ಯಕೀಯ ಸಂಸ್ಥೆಯ ನಿರ್ದೇಶಕರ ಸಮ್ಮುಖದಲ್ಲಿ ನಡೆದಂಥ ರಿವ್ಯೂ ಮೀಟಿಂಗ್ನಲ್ಲಿ ಅದನ್ನು ನಾವು ಮಾರ್ಚ್ 1ನೇ ತಾರೀಕಿಂದ ಓವರಾಲ್ 5 to 10% ಹೈಕ್ ಮಾಡಿದ್ದೀವಿ. ಸೊ ಇದೆಲ್ಲವನ್ನು ತೆಗೆದುಕೊಂಡು ಮತ್ತು ಸರ್ಕಾರಕ್ಕೆ ಕಾಲ ಪ್ರಸ್ತಾವನೆಯನ್ನು ಸಲ್ಲಿಸಿ ನಾವು ಇವು ಒಂದು ಆಂತರಿಕ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಸರ್ಕಾರ ಅನುದಾನದಿಂದ ಯಾವುದೇ ರೋಗಿಗಳಿಗೆ ತೊಂದರೆ ಆಗದಂಗೆ ನಾವು ಈ ಟ್ರೀಟ್ಮೆಂಟ್ ಪಾರ್ಟ್ ಆಗಲಿ ಮತ್ತು ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಹೆಚ್ಚುವರಿಗೆ ನಮಗೆ ಇನ್ನೂ ಒಂದು 100 crores ಮಿನಿಮಮ್ ಬರಬೇಕು. ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ವಿವಿಧ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ವಿ. 23/1/2025 ನಾವು ಸಲ್ಲಿಕೆ ಮಾಡಿದ್ವಿ. ನಮ್ಮ ಸಂಸ್ಥೆಯಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ. ಅಭಿವೃದ್ಧಿ ಮಾಡಬೇಕು, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಧಿಕಾರಕ್ಕೆ ಬಂದಮೇಲೆ ಹೇಳ್ತಾರೆ. ಆದರೆ ಸಂಜೀವಿನಿ ಅಂತ ಕರೆಸ್ಕೊಳ್ಳುವಂಥ ಕಿಮ್ಸ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಅಂದರೆ ಅದು 1 ವರ್ಷದಿಂದ ಕೇಳ್ತಾ ಇದ್ರು. ಏನು ಸಮಸ್ಯೆ ಅಂತ ನೀತಿ ಉತ್ತರ ಕರ್ನಾಟಕ ಭಾಗದ ಬಡವರ ಸಂಜೀವಿನಿ ಅಂತ ನಾವು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯನ್ನ ಕರಿತೀವಿ. ಪ್ರತಿದಿನ ಇಲ್ಲಿ ಅಂದ್ರೆ ಹೊರ ರೋಗಿಗಳ ಸಂಖ್ಯೆ ಮತ್ತು ಒಳ ರೋಗಿಗಳ ಸಂಖ್ಯೆ ಇನ್ನು ನೋಡಿದಾಗ ಇಲ್ಲಿ ಅಂದ್ರೆ ಹೊರ ರೋಗಿಗಳ ಸಂಖ್ಯೆ ಒಂದು ದಿನಕ್ಕೆ ಇಲ್ಲಿ ಅಂದ್ರೆ 2 ರಿಂದ 2.5 ಸಾವಿರ ಜನ ಇಲ್ಲಿ ಬಂದು ಚಿಕಿತ್ಸೆಯನ್ನ ಪಡೆದುಕೊಂಡು ಹೋಗ್ತಾರೆ. ಅದರಲ್ಲಿ ಇಲ್ಲಿ ಅಂದ್ರೆ ಒಳ ರೋಗಿಗಳ ಸಂಖ್ಯೆನ ನೋಡುವಾಗ ಇಲ್ಲಿ ಅಂದ್ರೆ ಪ್ರತಿದಿನ 200ಕ್ಕೂ ಹೆಚ್ಚು ಇಲ್ಲಿ ಅಂದ್ರೆ ಒಳ ರೋಗಿಗಳ ಸಂಖ್ಯೆ ಇದೆ. ಇಂತಹ ಆಸ್ಪತ್ರೆಗೆ ಇವತ್ತು ಅನುದಾನದ ಕೊರತೆ ಎದ್ದು ಕಾಣ್ತದೆ. ಅದರ ನಡುವೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರ ಡಾಕ್ಟರ್ SF ಕಮ್ಮಾರ್ ಅವರು ಜನವರಿಯಿಂದ ಇಲ್ಲಿವರೆಗೂ 3 ಬಾರಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ನಮಗೆ ಅನುದಾನ ಕೊಡಿ, ನಾವು ಕಷ್ಟದಲ್ಲಿದ್ದೇವೆ, ಮೆಡಿಸಿನ್ ಖರೀದಿ ಮಾಡಲು ಸಹ ಇಲ್ಲಿ ಅಂದ್ರೆ ನಮಗೆ ಹಣವಿಲ್ಲ, ಹಣ ಕೊಡಿ ಅಂತೇಳಿ 3 ಬಾರಿ ಮನವಿಯನ್ನ ಮಾಡ್ತಾರೆ. ಆದ್ರೂ ಇಲ್ಲಿವರೆಗೂ ಸರ್ಕಾರ ನಯಾ ಪೈಸಾ ಅನುದಾನವನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ನೀಡಿಲ್ಲ. ಇದನ್ನು ಹೊರತುಪಡಿಸಿ ನೋಡಿದಾಗ ಇಲ್ಲಿ ಅಂದ್ರೆ ಕಳೆದ 1 ವರ್ಷದಿಂದ ಅಂದ್ರೆ ಕಳೆದ ಜನವರಿ ಅಂದ್ರೆ 2024 ಜನವರಿಯಿಂದ ಇಲ್ಲಿವರೆಗೂ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಪತ್ರ ವ್ಯವಹಾರವನ್ನ ಮಾಡಿದೆ, ಮನವಿಯನ್ನ ಮಾಡಿದೆ. ವೈದ್ಯಕೀಯ ಸಚಿವರಿಗೂ ಸಹ ಇಲ್ಲಿ ಅಂತಂದ್ರೆ ಒಂದು ಮನವಿಯನ್ನ ಮಾಡುವ ಮುಖಾಂತರ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಒಂದು ವಿಶೇಷ ಅನುದಾನವನ್ನ ಅಂದ್ರೆ ಅಂಕಿ ಅಂಶಗಳ ಪ್ರಕಾರ ಇಲ್ಲಿ ಅಂದ್ರೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಬೇಕು ಅಂತೇಳಿ ಒಂದು ಮನವಿಯನ್ನ ಕೊಟ್ಟಿದ್ರೆ ಆ ಮನವಿ ಪ್ರಕಾರ ಇಲ್ಲಿ ಅಂದ್ರೆ ಬರೋಬ್ಬರಿ 515 ಕೋಟಿ ರೂಪಾಯಿ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಕೊಡಿ ಅಂತೇಳಿ. ಯಾಕಂದ್ರೆ ಪ್ರತಿ
ವರ್ಷ ಇಲ್ಲಿದ್ರೆ ಖರ್ಚು ವೆಚ್ಚಗಳನ್ನ ನೋಡಿದಾಗ ಇಲ್ಲಿದ್ರೆ 150 ಕೋಟಿ ರೂಪಾಯಿ ಇಲ್ಲಿ ಇದ್ರೆ ಸಿಬ್ಬಂದಿಗಳಿಗೆ ವೇತನ ಆಗುತ್ತೆ, 100 ಕೋಟಿ ರೂಪಾಯಿ ಇಲ್ಲಿದ್ರೆ ಮೆಡಿಸಿನ್ಗಳು ಬೇಕು ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಟ್ಟಾರೆ ನಮ್ಗೆ 515 ಕೋಟಿ ರೂಪಾಯಿ ಒಂದು ವಿಶೇಷ ಅನುದಾನವನ್ನ ಕೊಡಿ ಅಂತೇಳಿ ಒಂದು ಮನವಿ ಮಾಡಿದ ಸಹಿತ ಸರ್ಕಾರ ಇಲ್ಲಿದ್ರೆ ನೈಯಾ ಪೈಸಾ ಅನುದಾನವನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕೊಟ್ಟಿಲ್ಲ. ಇದರ ನಡುವೆ ಇಲ್ಲಿ ಅಂತಾರೆ ಸಾಕಷ್ಟು ಇಲ್ಲಿ ಭರವಸೆಗಳನ್ನ ಮೊನ್ನೆ ನಡೆದಂತಹ ಏನು ಬಜೆಟ್ ನಲ್ಲಿತ್ತು, ಆ ಬಜೆಟ್ ನಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಅನುದಾನ ಕೊಡಬಹುದು, ಒಂದು ಬಜೆಟ್ ನಲ್ಲಿ ಅನುದಾನ ಘೋಷಣೆ ಮಾಡಬಹುದು ಅಂತೇಳಿ ಒಂದು ಚಾತಕ ಪಕ್ಷಿ ಅಂತ ಏನಂದ್ರೆ ಹುಬ್ಬಳ್ಳಿ ಕಿಮ್ಸ್ ಆಡಳಿತ ಮಂಡಳಿ ಕಾಯ್ತಾ ಕುಳಿತಿತ್ತು. ಆದ್ರೂ ಇಲ್ಲಿ ಅಂತಂದ್ರೆ ಬಜೆಟ್ ನಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಸಿಕ್ಕಿದ್ದು 0. ಹೀಗಾಗಿ ಉತ್ತರ ಕರ್ನಾಟಕದ ಜನ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡೋದು ಇಷ್ಟೇ, ಬರೋಬ್ಬರಿ ಇಲ್ಲಿದ್ರೆ 2,500 ಜನ ಹೊರರೋಗಿಗಳ ಸಂಖ್ಯೆ ಇದೆ, 2,000 ಜನ ಇಲ್ಲಿದ್ರೆ ಹೊರರೋಗಿಗಳ ಸಂಖ್ಯೆ ಇದೆ. 1,000 ಸಹಿತ ನೀವು ಯಾಕೆ ಇಲ್ಲಿ ಅನುದಾನವನ್ನ ಬಿಡುಗಡೆ ಮಾಡ್ತಿಲ್ಲ, ತಕ್ಷಣವೇ ಇಲ್ಲಿ ಬೇಕಾದಂತ ಅನುದಾನವನ್ನ ಬಿಡುಗಡೆ ಮಾಡಿ ಕಿಮ್ಸ್ ಅನ್ನ ಉಳಿಸಿ ಅಂತೇಳಿ ಆಗ್ರಹಿಸಿದರೆ ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.